ಎಲ್ಲರದ್ದು ಕಂಪ್ಲೇಂಟ್ ಏನಂದರೆ ನಾನು ಎಷ್ಟು ಒಳ್ಳೆಯವನು, ನಾನೆಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ಜನ ನನ್ನ ಒಳ್ಳೆತನನ ಗಮನಿಸಲ್ಲ, ಒಳ್ಳೆತನಕ್ಕೆ ಬೆಲೆ ಇಲ್ಲ, ಈ ಪ್ರಪಂಚನೇ ಹೀಗೆ, ನನ್ನನ್ನು ಯಾರೂ ಗಮನಿಸಲ್ಲ, ನನ್ನ ಯಾರೂ ಇಷ್ಟಪಡಲ್ಲ, ಎಲ್ಲರ ಕಂಪ್ಲೇಂಟು ಇದೆ. ಅಂಥವ್ರಿಗೆ ಸರಿಯಾಗಿ ಮಂಕುತಿಮ್ಮನ ಕಗ್ಗದಲ್ಲಿ ಉತ್ತರ ಸಿಗತ್ತೆ. ಅದೊಂದು ಕೊರಗು. ಯಾವಾಗಲೂ ಅವ್ರನ್ನ ನೋಡಿ ಎಲ್ಲರೂ ಇಷ್ಟಪಡ್ತಾರೆ, ನನ್ನ ನೋಡಿ ಇಷ್ಟಪಡಲ್ಲ ಅನಿಸುತ್ತೆ. ಅವ್ರದ್ದು ಬೋನಸ್ಸು ಅಷ್ಟೇ. ನಿನ್ನನ್ನು ನೋಡಿ ನಿನ್ನನ್ನು ನೋಡಿ ಯಾರಾದರೂ ಇಷ್ಟಪಟ್ಟರೆ, ನಿನ್ನನ್ನು ಪ್ರೀತಿ ಮಾಡಿದ್ರೆ, ನಿನ್ನ ಅಪ್ರಿಷಿಯೇಟ್ ಮಾಡಿದ್ರೆ ಅದು ಬೋನಸ್ ಅಷ್ಟೇ, ಯಾವುದೋ ಪುಣ್ಯ. ನೀನಂತೂ ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಡ ಅಂತಲೇ ಹೇಳ್ತಾರೆ. ಜಗವೆನ್ನ ಮುದ್ದಿಸದೇಕೆಂದು ಕೊರಗದಿರು. ಜಗ ಎನ್ನ ಮುದ್ದಿಸದೇಕೆ, ನನ್ನನ್ನು ಯಾಕೆ ಮುದ್ದಿಸಲ್ಲ, ನನಗೆ ಯಾಕೆ ಇಷ್ಟಪಡಲ್ಲ ಅಂತ ಕೊರಗಬೇಡ. ಗೊತ್ತಾಯ್ತಾ? ಹೆತ್ತವ್ರಿಗೆ ಹೆಗಡ ಮುದ್ದು ಅನ್ನೋ ಗಾದೆ ತುಂಬ ಚೆನ್ನಾಗಿದೆ. ಮಗು ಹೆತ್ತವ್ರಿಗೆ ಮಗು. ನೀನು ಲೋಕಕ್ಕೆ ಸ್ಪರ್ಧಿ. ಅಪ್ಪ ಅಮ್ಮ ಪ್ರೀತಿಸ್ತಾರೆ. ಮಗುವು ಪೆತ್ತರ್ಗೆ ನೀನು ಲೋಕಕ್ಕೆ ಸ್ಪರ್ಧಿ. ಎಲ್ಲರೂ ಅವ್ರವ್ರ ಜವಾಬ್ದಾರಿ ಅವ್ರವ್ರು ಹೊತ್ಕೊಂಡಿದ್ದಾರೆ, ಅವ್ರವ್ರ ರಗಳೇನಲ್ಲಿ ಅವರಿದ್ದಾರೆ. ನನ್ನನ್ನು ವಿಚಾರಿಸ್ಲಿಲ್ಲ ಅನ್ಬೇಡ, ಅವ್ರವ್ರ ಪಾಡ ಅವ್ರವರು. ಹೇಗಲ್ಲ ಹೊರೆ ಹುಟ್ಟಿದವ್ರಿಗೆಲ್ಲ ಮಿರುತ್ತೀರೆ, ಹುಟ್ಟಿದವ್ರಿಗೆಲ್ಲ ಹೆಗಲಿನ ಮೇಲೆ ಹೊರೆ ಇದೆ. ನಿನ್ನ ರಗಳೆಗೆ ಯಾರಿಗೆ ಬಿಡುವೋ ಮಂಕುತಿಮ್ಮ, ನಿನ್ನ ರಗಳೆಗೆ ಯಾರಿಗೆ ಬಿಡುವಿದೆ? ಯಾರಿಗೂ ಬಿಡುವಿಲ್ಲ. ಯಾಕೆ ಆ ರೀತಿ ನಾವು ಯಾವತ್ತೂ ಯೋಚನೆ ಮಾಡಲ್ಲ? ಅವ್ರಿಗೂ ಪ್ರಾಬ್ಲಮ್ ಇದೆ, ಅವ್ರಿಗೂ ಜವಾಬ್ದಾರಿ ಇದೆ, ಅವ್ರಿಗೂ ಏನೋ ತಕರಾರು ನಡೀತಾ ಇದೆ, ಏನೋ ನಡೀತಾ ಇರಬೇಕು. ಯಾಕೆ ಅವ್ರು ನನ್ನನ್ನು ಗಮನಿಸಿಲ್ಲ ಬಂದು ಅವ್ರೇನೋ ಬ್ಯುಸಿಯಾಗಿದ್ದಾರೆ ಅಂದ್ಕೊಂಡು ಯಾಕೆ ಬಿಟ್ಬಿಡಲ್ಲ? ಇದನ್ನು ಅವರು ನಮಗೆ ವಿವೇಕ ಹೇಳ್ತಾರೆ. ಬೇರೆಯವ್ರು ನೋಡಿ ಅವ್ರನ್ನೆಲ್ಲ ಇಷ್ಟಪಡ್ತಾರೆ, ನನ್ನನ್ನು ಇಷ್ಟಪಡಲ್ಲ. ರಾಗಿ ಮುದ್ದೆಯ ನುಂಗಿ ನಲಿದು ಬಾಳ್ವ ಆತಂಗೆ ರಾಗಿ ಮುದ್ದೆಯ ನುಂಗಿ ನಲಿದು ಬಾಳ್ವ ಆತಂಗೆ ಕಾಗೆ ಕದ್ದುಣ್ಣುವ ಭಕ್ಷ್ಯವ ಕಂಡು ಕರುಬೆ. ರಾಗಿ ಮುದ್ದೆ ತಿನ್ಕೊಂಡು ಆರಾಮಾಗಿರೋನ್ಗೆ ಅದೇನೋ ಕಾಗೆ ಎಲ್ಲೋ ಕದ್ಕೊಂಬಂದು ಒಂಚೂರು ಭಕ್ಷ್ಯ ತಿಂತಿದ್ರೆ ಅದ್ರ ಮೇಲೆ ಕಣ್ಣೀರು ಬರುತ್ತಾ? ಖಂಡಿತ ಬರಲ್ಲ. ನೀಗುವುದು ಹಸಿವನ್ ಉಣಿಸೆಂತಾಪ್ಪುದಾದೊಡಂ. ನೀನು ಏನು ತಿಂತೀಯ? ಹಸಿವು ನೀಗಿದ್ರೆ ಸಾಕು. ನಿನ್ನ ಆತ್ಮವನ್ನು ಯಾವತ್ತೂ ಬಾಗಿಸಬೇಡ. ಅಂದರೆ ಆತ್ಮದ್ರೋಹ ಮಾಡಿ ಆಹಾರ ಸಂಪಾದನೆ ಮಾಡಬೇಡ. ಇಷ್ಟು ಡೈರೆಕ್ಟಾಗಿ ಹೇಳ್ತಾರೆ. ಆತ್ಮದ್ರೋಹ ಮಾಡಿ ಆಹಾರ ಸಂಪಾದನೆ ಮಾಡಬೇಡ, ನಿನ್ನ ಆತ್ಮನ ಬಾಗಿಸಬೇಡ. ರಾಗಿ ಮುದ್ದೆಯ ನುಂಗಿ ನಲಿದು ಬಾಳ್ವ ತಂಗೆ ಕಾಗೆ ಕದ್ದುಣುವ ಭಕ್ಷ್ಯವ ಕಂಡು ಕರುಬೆ. ನೀಗುವುದು ಹಸಿವನ್ ಉಳಿಸೆಂತಪ್ಪುದಾದೊಡಂ ಬಾಗಿಸದಿರಾತ್ಮವನು ಮಂಕುತಿಮ್ಮ. ಮೌನದಲ್ಲಿ ಅಂಬಲಿ ತಿನ್ಕೊಂಡು ಆರಾಮಾಗಿ ತಣದಿರುವಂತಹ ಒಂದು ಅಭಿಮಾನಿ, ಖುಷಿ ಪಡೋನು, ಸಾಕು ನಂಗಿಷ್ಟೇ ಅಂತ. ಅವನಿಗೆ ಆ ನಾಯಿ ತಿನ್ನೋ ಇದಕ್ಕೆ ಅವನು ಕರುಪ್ತಾನ? ಮೌನದಿಂದಂಬಲಿಯನುಂಡು ತಣಿವ ಮಾನಿ ಶ್ವಾನ ನುಡುವ ಎಂಜಲೋಗರಕ್ಕೆ ಕರುಬುವನೇ. ನಾಯಿ ಎಂಜಲ್ ನೋಡಿ ಅವನು ಕರುಪ್ತಾನ? ಖಂಡಿತ ಇಲ್ಲ. ಆ ಲೆವೆಲ್ಗೆ ಇಳಿದ್ಬಿಡ್ತೀವಿ. ಆದರೆ ನೀವು ಹೇಳಿರೋದು ನೋಡಿದ್ರೆ ಲಿಟ್ರಲಿ ನಾಯಿ ಎಂಜಲು ಕಾಗೆ ಎಂಜಲು ಅನ್ನೋಕ್ಕಿಂತ ಬೇರೆಯವ್ರದನ್ನು ಆಸೆ ಪಡೋದು, ಬೇರೆಯವ್ರದನ್ನು ನೋಡೋದು ಇಷ್ಟಕ್ಕೆ ಸಮ ಅಂತ ಅವರು ಉದಾಹರಣೆ ಕೊಟ್ಟಿರೋದು. ಅದನ್ನು ಮರಿಬಾರ್ದು. ನಾವೇನು ನಾಯಿ ಎಂಜಲ್ ತಿಂತೀವ, ನಾವೇನು ಕಾಗೆ ಎಂಜಲ್ ತಿಂತೀವ? ಇಲ್ಲ, ಆ ಸಮ ಅಂತ ಅವ್ರು ಹೇಳಿರೋದು. ಜ್ಞಾನಿ ನಡೆವಂ ವಿಷಯ ತರತಮ ವಿವೇಕದಲ್ಲಿ ಮಾಣುನೀಂ ತಲ್ಲಣವ. ಈ ಸೆಂಟೆನ್ಸ್ ನನ್ನ ತಲೆಗೆ ಹೋಯ್ತು. ಗಿವ್ ಇಟ್ ಅಪ್, ಬಿಟ್ಟಾಕು ಅಂತ ಹೇಳ್ತಾರೆ. ಜ್ಞಾನಿ ಯಾವ ರೀತಿ ಹೋಗ್ತಾನೆ ಆ ರೀತಿ ಹೋಗು. ವಿಷಯ ತಾರತಮ್ಯ ವಿವೇಕ ಇರಲಿ ನಿನಗೆ. ಎಲ್ಲೋ ಒಂದು ಸ್ವಲ್ಪ ನಿನಗೆ ಸಿಕ್ತು, ಸ್ವಲ್ಪ ಭೋಗ, ಖುಷಿ ಪಡು, ಹೊಟ್ಟೆ ತುಂಬ್ತಾ ಸಾಕು, ಸುಮ್ಮನಿರು. ಅದು ಸಿಕ್ತು ಅಂತ ಭೋಗ ಇನ್ನೂ ಜಾಸ್ತಿ ಬೇಕು, ಪುನಃ ಬೇಕಂದ್ರೆ ಅಪಾಯ. ಅದರಲ್ಲೇ ನೀನು ಮುಳುಗೋಗ್ಬಿಟ್ರಂತೂ ನೀನು ಹೋಗ್ಬಿಡ್ತೀಯ. ಅದು ಅಷ್ಟೊಂದು ಅಪಾಯ. ಅದಕ್ಕೆ ಆತುರ ಬೇಡ ಅಂತ. ಅನ್ನದ ಆತುರಕ್ಕಿಂತ ನೀವು ಹೊಟ್ಟೆ ತುಂಬಿದ್ರೆ ಆರಾಮಾಗಿರಲ್ಲ ನೀನು. ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು.
ನೋಡಿ, ಒಂದಕ್ಕಿಂತ ಒಂದು ನಮ್ಮನ್ನು ಯಾವ ರೀತಿ ಸಿಕ್ಸತ್ತೆ. ಸ್ವಲ್ಪ ಸಿಕ್ತು ಸುಮ್ಮನೆ ಇರಲ್ಲ, ಇನ್ನೇನೋ ಬೇಕು. ಅದು ಸಿಕ್ಕದ್ರೆ ಸಮಾಧಾನ ಇಲ್ಲ, ಯಾವುದ್ರಲ್ಲೋ ಒಂದ್ರಲ್ಲಿ ಮುಳುಗೋವರೆಗೂ ಅದು ಬೇಕು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಒಲವು. ಒಂದಕ್ಕಿಂತ ಒಂದು, ಆದರೆ ಅಷ್ಟಕ್ಕೂ ಅದು ಮೀರಿದ್ದು. ನೆನ್ನೆ ಹೇಳಿದ್ನಲ್ಲ, ಚಿನ್ನನೂ ಬೇಡ, ಹೆಣ್ಣು ಹೊನ್ನು ಏನೂ ಬೇಡ, ಹೆಸರು ಮನ್ನಣೆಯ ದಾಹ. ಈ ದಾಹ ಎಲ್ಲಕಂ ತೀಕ್ಷ್ಣತಮ. ಈ ಮನ್ನಣೆ ಅನ್ನೋದು, ಹೆಸರು, ಕೀರ್ತಿ ಬೇಕು, ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು, ನಾನು ಮುದ್ದಾಡಬೇಕು, ಹೊಗಳಬೇಕು ಅನ್ನೋದು ಇದೆಲ್ಲಕ್ಕಿಂತ ತೀಕ್ಷ್ಣವಾದದ್ದು, ಸೂಕ್ಷ್ಮವಾದದ್ದು. ಇದು ನಿನ್ನನ್ನು ಹಿಡಿಯೋದು. ತಿನ್ನುವುದಾತ್ಮವನ್ನೇ ಮಂಕುತಿಮ್ಮ, ನಿನ್ನ ಆತ್ಮವನ್ನೇ ತಿನ್ನುತ್ತೆ ಇದು. ಇದು ಎಲ್ಲೋಡಿಲ್ಲ, ಎಲ್ಲ ಕಡೆನೂ. ಎಲ್ಲೋ ಒಂದು ಕಡೆ ಸ್ಟೇಜ್ ಮೇಲ ಅಲ್ಲ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಫೀಲ್ಡಲ್ಲ ಅಲ್ಲ, ಯಾವುದೋ ಒಂದು ಕಾರ್ಯಕ್ಷೇತ್ರದಲ್ಲ ನೀನು ಹೆಸರು ಇಷ್ಟಪಡ್ತಿರೋದು ಅಲ್ಲ. ಕೆಲವ್ರಿಗೆ ಯಾವ ರೀತಿ ಅದು ಸ್ವಭಾವ ಆಗೋಗಿರುತ್ತೆ ಅಂದರೆ, ಮನೆಯಲ್ಲೂ ಎಲ್ಲರೂ ಅವ್ರನ್ನ ಇಷ್ಟಪಡಬೇಕು. ಮನೆ ಒಳಗೂ ಅಂದರೆ ಮನೆ ಒಳಗೂ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್. ಮಠದಲ್ಲೂ ಅಲ್ಲೆಲ್ಲಿ ಹೋದರೂ ಅಲ್ಲೂ, ಸಭೆನಲ್ಲೂ, ಸಂತೆನಲ್ಲೂ, ಕೊನೆಗೆ ಕಾಡಲ್ಲೂ, ಮಸಣದಳು, ಎತ್ತಲು, ಎಲ್ಲ ಕಡೆನೂ ಅದು ಹಾಗೆ. ಅದು ರೋಗ ಬಂದುಬಿಟ್ರೆ, ನಾನು ಈ ಜಾಗದಲ್ಲಿ ಇದ್ದೀನಿ, ಇಷ್ಟ ನಂಗೆ ಮರ್ಯಾದೆ, ಆಚೆ ಹೋದ್ಮೇಲೆ ಇಲ್ಲ ಬಿಡಲ್ಲ. ಎಲ್ಲ ಕಡೆನೂ ನಾ ಯಾರು ಗೊತ್ತಾನೆ. ಮನೆಯೊಳೋ, ಮಠದಳೋ, ಸಭೆಯೊಳೋ, ಸಂತೆಯೊಳೋ, ಕೊನೆಗೆ ಕಾಡಳೋ, ಮಸಣದಳೋ, ಮತ್ತೆಲ್ಲೋ. ಗಣನೆಗೇರಲಿಕ್ಕೆ ಅದು ಜನ ತಪ್ಪಿಸಿ ತೊಳಲುವುದು ಅಲ್ವಾ? ಯಾಕೆ? ಅವರು ಆತ್ಮಸುಖ ಏನು ಅಂತ ಮರ್ತು ಬಿಟ್ಟಿದ್ದಾರೆ. ನೆನೆ ಆತ್ಮಸುಖ, ನೆನೆಯದ ಆತ್ಮಸುಖ ಅವ್ರು ಈ ರೀತಿ ಮಾಡ್ತಿದ್ದಾರೆ. ನೀನು ನೆನೆ ಆತ್ಮದ ಸುಖವನ್ನ, ನೆನೆಯದ ಆತ್ಮಸುಖ ಮಂಕುತಿಮ್ಮ. ಭಾಗಿಸಬೇಡ ಯಾವತ್ತೂ ಆತ್ಮವನ್ನ, ಆತ್ಮಸುಖವನ್ನ ಬಯಸು ಅಂತ ಚೆನ್ನಾಗಿ ಹೇಳಿದ್ದಾರೆ. ಇವೆಲ್ಲವೂ ದಿನಾಗ್ಲೂ ಒಂದ್ಸತಿ ಕೇಳಬೇಕು, ಒಂದ್ಸತಿ ಓದಬೇಕು. ಅದನ್ನು ಓದ್ಬಿಟ್ಟು ಅವ್ರನ್ನ ಹೊಗಳೋದು ಅಷ್ಟು ದೊಡ್ಡವರಲ್ಲ ನಾವು, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ. ಅದು ಯಾವಾಗ ಅವರಿಗೆ ಸಲ್ಲತ್ತೆ ಅದು ಅಂದರೆ, ಅದು ಹೌದಲ್ವಾ, ನನಗೂ ಹೀಗೆ ಅನಿಸ್ತಾ ಇದೆ ಅಲ್ವಾ, ನಾನು ಈ ರೀತಿ ಮಾಡ್ತಾ ಇದ್ದೀನಲ್ವಾ, ನಾನು ಅದನ್ನು ಸರಿಪಡಿಸ್ಕೊಳ್ಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋದು ಬರಬೇಕು. ಭಗವದ್ಗೀತೆನೂ ಅಷ್ಟೇ, ಕೃಷ್ಣ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ನಾವು ಚಪ್ಪಾಳೆ ತಟ್ಟಿದ್ರೆ ಕೃಷ್ಣನ್ ಖುಷಿ ಆಗಲ್ಲ. ನಾವು ಅರ್ಜುನನ್ ಥರ ತಲೆಬಾಗಿ ಮಾತನ್ನು ಕೇಳಿದ್ರೆ ಆ ಸೋಲ್ ದಟ್, ಆ ಪರಮಾತ್ಮನಿಗೆ ಬಹಳ ಖುಷಿ ಆಗುತ್ತೆ. ನಮ್ಮನ್ನು ಉದ್ಧಾರ ಮಾಡೋಕ್ಕೋಸ್ಕರನೇ ಉತ್ಕರ್ಷೆ ಅಂತಾರೆ. ಜೀವೋತ್ಕರ್ಷನೇ ಆ ಗೀತೆಯ ಜೀವಾಳ ಅಂತ. ಹಾಗೆ ಮಂಕುತಿಮ್ಮನ ಕಗ್ಗದ ಜೀವಾಳ ನಮ್ಮನ್ನು ಉದ್ಧಾರ ಮಾಡುವ ಸಾರ.